ಮೊದ್ಲೇ ಅವಳು ದುಃಖದಲ್ಲಿದ್ದಾಳೆ, ಅವಳು ಯಾಕೋ ಹೊಡಿತೀಯಾ? ಅದಕ್ಕಿಂತ ದುಃಖದಲ್ಲಿದ್ದೀವಿ ನಾವು. ಎಲ್ರೂ ಅವನ ಬಗ್ಗೆ ಅಷ್ಟು ಚಿಂತೆ ಮಾಡ್ತಿದೀವಿ. ಅವನ್ ಮುಖಕ್ಕೆ ಮುಟ್ಸ್ಬೇಕಾಗಿರೋ ಆರ್ತಿ ಕೈ ಅಡ್ಡ ಇಡ್ಬೇಕಂತ ಗೊತ್ತಾಗಲ್ವಾ? ಆರ್ತಿಗೆ ಕೈ ಯಾರನ್ನ ಅಡ್ಡ ಇಡ್ತಾರೆ? ಅಷ್ಟಕ್ಕೂ ಅತ್ತಿಗೆ ಅದನ್ನ ಅಪಶಕುನ ಭಯ ಉಂಟು ಮಾಡುತ್ತೆ. ಸರಿ ಸರಿ, ಹೋಗಿ ಮತ್ತೆ ಆರ್ತಿ ಹಚ್ಚಿ ದೇವ್ರಿಗೆ ಬೆಳಗ್ಗೆ ತಗೊಂಡ್ ಬಾ, ಹೋಗು. ಅನಿರುದ್ಧ, ಅಯ್ಯೋ ಕಂದ. ಅನಿರುದ್ಧ, ಅನಿರುದ್ಧ, ಇದಳು ಅನಿರುದ್ಧ, ಅನಿರುದ್ಧ. ಏನ್ ನೋಡ್ತಾ ನಿಂತಿದ್ಯಾ? ಡಾಕ್ಟರ್ ಕರಿ, ಹೋಗು. ಸರಿ ಸರಿ. ಹೇಳು ಕಂದ. ಏನಾಗ್ತಿದ್ಯೋ ಹೇಳು. ಅನಿರುದ್ಧ, ಕಾಲು ಹಿಡ್ಕೊಳ್ಳಿ. ಏನಾಗ್ತಿದ್ಯೋ ಹೇಳು. ಏನಾಯ್ತು? ಹೇಳಪ್ಪ. ಸಮಾಧಾನ ಮಾಡ್ಕೊಮ್ಮ, ಏನು ಆಗಲ್ಲ. ದೇವ್ರು ಅವನ್ನ ಕಾಪಾಡ್ತಾನಮ್ಮ. ತುಂಬಾ ಭಯ ಆಗ್ತಿದೆ ಅತ್ತೆ. ಏನು ಆಗಲ್ಲಮ್ಮ, ನಾವು ಹೋಗಿ ನಾಗಭೈರವ ಗುರುಗಳನ್ನ ಕರ್ಕೊಂಡ್ ಬರೋಣ. ಪರ್ಣಿಕಾ, ಅಮ್ಮ ಪರ್ಣಿಕಾ, ನೀನ್ ನೋಡ್ಕೊಂಡಿರಮ್ಮ. ನಾಗಮ್ಮ, ಅಮ್ಮ ನಾಗಮ್ಮ.
ನಾಗಮಣಿ ಆ ಶುದ್ರನ್ ಕೈವಶ ಆಗ್ಬಾರ್ದು. ದೈವನಿಧಿ ಅವನ್ ಸ್ವಂತ ಆಗಕ್ಕೆ ಸಾಧ್ಯನೇ ಇಲ್ಲ. ಈಗ್ಲೇ ಹೋಗಿ ಅವನ್ ಪ್ರಯತ್ನನ ವಿಫಲ ಮಾಡೋಣ. ನಾಗಬಂಧನನ ಅವನ ಕೈಲಿ ಮುರಿಯಕ್ಕಾಗಲ್ಲ ಅನ್ನೋದನ್ನ ನಾವು ತೋರಿಸ್ಬೇಕು. ಆ ಗರುಡ ರಾಜ ನಾವು ನಿಧಿನ ಕಾಪಾಡೋ ಪ್ರಯತ್ನಕ್ಕೆ ಅಡ್ಡ ಬರ್ತಾ ಇದ್ದಾನೆ. ಅವನನ್ನ ಗೆಲ್ಲಕ್ಕಾಗ್ತಿಲ್ಲ ನಾಗಮ್ಮ. ಶಕ್ತಿ ಕೆಲಸ ಮಾಡದೇ ಇದ್ದಾಗ ಯುಕ್ತಿಯಿಂದ ಗೆಲ್ಬೇಕು. ಹೇಗೆ? ಹಳೇದನ್ನ ನೆನಪು ಮಾಡಿ ಕೊಟ್ಟ ಮಾತನ್ನ ಮರಿಬೇಡ ಅನ್ನಣ. ಕೊಟ್ಟ ಮಾತಾ? ಆಗ್ಲೇ ಮರ್ತ್ಬಿಟ್ರ? ಹರಿನಗರದಲ್ಲಿ ಆ ನಿಧಿಯನ್ನ ಭೂಸ್ಥಾಪನೆ ಮಾಡಿ ನಮ್ಮನ್ನ ರಕ್ಷಕರಾಗಿ ಇಟ್ರೆ ಅದರ ರಕ್ಷಣೆ ಅಸಾಧ್ಯ ಅಂತ ಗ್ರಹಿಸಿ ನಾವು ಆದಿಶೇಷನ್ನ ಬೇಡ್ಕೊಂಡ್ವಿ. ಅವರ ಸೂಚನೆ ಮೇರೆಗೆ ಗರುಡನತ್ರ ಬೇಡ್ಕೊಂಡ್ವಿ. ಆಗ ಆ ಗರುಡ ರಾಜ ನಿಧಿ ರಕ್ಷಣೆಯ ಜವಾಬ್ದಾರಿ ನಂದು ಅಂತ ನಮಗೆ ಅಭಯ ಕೊಟ್ಟಿದ್ದಾನೆ. ಹೌದು ನಾಗಮ್ಮ. ಆ ಗರುಡ ರಾಜನಿಗೆ ನಮಗೆ ಕೊಟ್ಟಿರೋ ಮಾತನ್ನ ಅವನ ಕರ್ತವ್ಯನ ನೆನಪು ಮಾಡಿಸೋಣ. ಧರ್ಮ ಪಾಲಿಸ್ತಾನೋ ಇಲ್ವೋ ನೋಡೋಣ. ಅವುಗಳ ಕೈಯಿಂದ ಆಗ್ಲಿಲ್ಲ ಅಂತ ಸ್ವತಃ ನೀನೇ ಬಂದ್ಬಿಟ್ಯಾ ನಾಗಮ್ಮ? ನಾನು ಯುದ್ಧಕ್ಕೆ ಬರಲಿಲ್ಲ, ಕೊಟ್ಟ ಮಾತನ್ನ ಮರಿತಿದ್ಯಾ ಅಂತ ನೆನಪು ಮಾಡೋದಕ್ಕೆ ಬಂದಿದ್ದೀನಿ. ನಾನು ಮಾತು ತಪ್ಪಿದ್ನ? ಸಾಧ್ಯ ಇಲ್ಲ. ಆದಿಶೇಷ ಹೇಳದ್ಮೇಲೆ ನಾನ್ ಹೇಗ್ ಮಾತು ತಪ್ತೀನಿ? ಹಾಗೆ ನಾಗ ದೇವತೆಗಳೇ, ಆ ನಿಧಿ ಸಂರಕ್ಷಣೆ ಮಾಡೋದು ನನ್ನ ಕರ್ತವ್ಯ. ಜನಹಿತಕ್ಕೆ ಬಳಸ್ಬೇಕೆ ಹೊರತು ಸ್ವಾರ್ಥರ ಕೈಗೆ ಅದನ್ನ ಸೇರೋಕ್ ಬಿಡೋದಿಲ್ಲ ನಾನು. ಕಾಲ ಬದಲಾಗಿದೆ ಅಂತ ಧರ್ಮ ಬಿಡ್ತೀಯಾ? ಕೊಟ್ಟ ಮಾತನ್ನ ಮರೆತು ನಮ್ಮ ಮೇಲೆ ದಾಳಿ ಮಾಡ್ತೀಯಾ? ನಿಧಿ ವಿಷಯದಲ್ಲಿ ಆದಿಶೇಷನ ಮಾತನ್ನ ಪಾಲಿಸ್ತೀನಿ ಎಂದೆ, ಮಹಾವಿಷ್ಣು ಆಜ್ಞೆ ಅಂತ ಅನ್ಕೋತೀನಿ ಎಂದೆ. ನೆನಪು ಮಾಡ್ಕೋ. ಆ ನಿಧಿಗೆ ರಕ್ಷಣೆಯಾಗಿ ಇರ್ತೀನಿ ಅಂತ ಪ್ರಮಾಣ ಮಾಡಿದ್ಯಾ. ಈಗ ಧರ್ಮನ ಮರೆತು ಕೆಟ್ಟವರಿಗೆ ಸಹಾಯ ಮಾಡ್ತೀಯಾ?
ನಿನ್ನ ನಮ್ಮೂರಿನ ದೇವತೆ ಅನ್ಕೊಂಡಿದ್ವಿ. ಆದ್ರೆ ನೀನು ಈ ತರ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ನಿಜವಾಗಿ ನೀನು ಊರಿಗೆ ಒಳ್ಳೇದೇ ಮಾಡ್ಬೇಕು ಅನ್ಕೊಂಡಿದ್ದಿದ್ರೆ ನೀನು ಪ್ರಾಣ ಕೊಟ್ಟಾದ್ರೂ ಆ ಮಣಿನ ಇಲ್ಲಿಗೆ ತಗೊಂಬರ್ತಿದ್ದೆ. ಆ ಮಣಿನ ನೀನೇ ತಗೊಂಬರ್ಬೇಕಂತಮ್ಮ. ಹರಿನಗರಕ್ಕೆ ಈಗ ನೀನೇ ಹೋಗ್ಬೇಕು ಪುಣ್ಯ. ಹಾಗೆ ಆಗ್ಲಿ, ಹೋಗ್ತೀನಿ ಪುರೋಹಿತ್ರೆ. ನನಗೆ ನನ್ನ ಊರು ಕ್ಷೇಮವಾಗಿರೋದೇ ಮುಖ್ಯ. ಗರುಡ, ಏನಿದು? ಯಾಕೆ ಹೀಗೆ ಮಾಡ್ತಿದ್ಯಾ? ನಿಲ್ಸು. ಅಯ್ಯೋ, ನಿಲ್ಸು. ಬೇತಾಳ, ಮಹಾಬೇತಾಳ, ಮಹಾಬೇತಾಳ! ಏನಿದು ಬೇತಾಳ? ನಾಗಶಕ್ತಿ ಬರ್ತಾಳೆ ಅಂತ ಎಚ್ಚರಿಕೆ ಕೊಟ್ಟೆ. ಈ ಗರುಡ ಬರ್ತಿದ್ದಾನಲ್ಲ, ಇದೇನ್ ದೋಷ? ಯಾಕೆ ನನ್ನ ಈಗ ಅಟ್ಟಿಸ್ಕೊಂಡು ಬರ್ತಿದೆ ಈ ಪಕ್ಷಿ? ಹೇಳು, ಹೇಳು ಬೇತಾಳ, ಹೇಳು. ಗರುಡನಿಗೆ ಯಾರೋ ತನ್ನ ಕೆಲಸನ ನೆನಪು ಮಾಡಿಸಿದ್ದಾರೆ. ಅದಕ್ಕೆ ನಿಧಿನ ನೀನು ಪಡ್ಕೋತೀಯ ಅಂತ ನಿನ್ನ ತಡಿತಾ ಇದ್ದಾನೆ ಶಿಷ್ಯ. ಮತ್ತೆ ಹೇಗೆ ನಾನು ಆ ನಿಧಿನ ದಕ್ಕಿಸ್ಕೋಬೇಕು? ಹುಚ್ಚು ಶಿಷ್ಯ, ಮೊದಲು ಪ್ರಾಣ ಉಳಿಸ್ಕೋ. ಆನಂತರ ಗರುಡ ಶಕ್ತಿಯನ್ನು ಎದುರಿಸುವ ಶಕ್ತಿಯನ್ನು ಆ ಜಾತಿಯವರಿಂದನೇ ನೀನು ಪಡ್ಕೋಬೇಕು ಶಿಷ್ಯ. ಆನಂತರ ನೀನು ನಿಧಿಯನ್ನ ಪಡ್ಕೊಳ್ಳೋಕೆ ಸಾಧ್ಯ. ಪ್ರಾಣ ಉಳಿಸ್ಕೋಬೇಕಾ ನಾನು? ಇಲ್ಲ ಅಂದ್ರೆ ಆ ಗರುಡ ರಾಜ ಬಂದು ನಿನ್ನ ಪ್ರಾಣವನ್ನ ಮುಗಿಸ್ಬಿಡುತ್ತೆ ಶಿಷ್ಯ. ಮತ್ತೆ ಹೇಗೆ? ಏನ್ ಮಾಡೋದು? ನಾರಾಯಣನ ಮಂತ್ರವನ್ನು ಜಪಿಸು ಶಿಷ್ಯ, ಅದೇ ನಿನ್ನ ರಕ್ಷಣೆ ಮಾಡುತ್ತೆ. ಶಂಖಚಕ್ರನ ಗಾಳಿಯಲ್ಲಿ ರಚನೆ ಮಾಡು, ಅದು ಆ ಗರುಡನ ಶಾಂತಿ ಮಾಡುತ್ತೆ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ.
ನಾರಾಯಣನನ್ನ ಪ್ರಾರ್ಥಿಸಿ ನನ್ನಿಂದ ತಪ್ಸ್ಕೊಂಡ್ಬಿಟ್ಟೆ. ನಾರಾಯಣ ಸ್ವಾಮಿ ಮೇಲೆ ಭಕ್ತಿ ಗೌರವ ನಿನ್ನ ಸುಮ್ಮನೆ ಬಿಟ್ಟು ಹೋಗೋ ಹಾಗೆ ಮಾಡ್ತಾ ಇವೆ. ನಿನ್ನ ಕ್ಷುದ್ರ ಶಕ್ತಿಗಳಲ್ಲ. ನಿಧಿ ತಂಟೆಗೆ ಬಂದ್ರೆ ರಕ್ತ ಕಕ್ಸಿ ಸಾಯಿಸ್ಬಿಡ್ತೀನಿ. ಆ ಮಣಿ ಕೈಗೆ ಸಿಗ್ಬೇಕು ಅಂದ್ರೆ ಈ ಗರುಡ ಶಕ್ತಿನ ನಿಯಂತ್ರಣೆ ಮಾಡೋ ಅಪೂರ್ವ ಶಕ್ತಿ ಸಾಧನೆ ಮಾಡ್ಬೇಕು ನಾನು. ಮಾಡ್ತೀನಿ. ನಾಗಮ್ಮ, ಈ ಸಾರಿ ಗರುಡರಾಜ ನಾಗಮಣಿನ ರಕ್ಷಿಸ್ಬಿಟ್ಟ. ಆದ್ರೆ ಇದು ತಾತ್ಕಾಲಿಕ. ಹೌದು, ಅದು ನಾಗಮ್ಮ ನೆನ್ಪು ಮಾಡಿದ್ದಕ್ಕೆ ಆ ಪಶುಪತಿ ಮೇಲೆ ದಾಳಿ ಮಾಡ್ತು. ಮತ್ತೆ ಅವ್ರ ಪೂಜೆ ಕರ್ಗು ಹೋಗಿ ಅಡ್ಡ ಬರಲ್ಲ ಅಂತ ಮಾತ್ ಕೊಟ್ರೆ ಇದು ಯೋಚನೆ ಮಾಡೋ ವಿಷಯನೇ. ಆ ಗರುಡ ರಾಜ ಪ್ರತಿ ಸಲನೂ ಒಂದೇ ತರ ಇರಲ್ಲ. ಶ್ರೀ ಮಹಾವಿಷ್ಣು ಹತ್ರ ಇದ್ದಾಗ ಆ ಕ್ಷುದ್ರ ಪ್ರಯತ್ನ ಪಟ್ರೆ ಗರುಡ ರಾಜ ಬರಲ್ಲ, ರಕ್ಷಣೆ ಮಾಡಲ್ಲ. ಹೌದು, ಅದು ನಿಜಾನೇ. ಪುಣ್ಯ ಮಣಿಗೋಸ್ಕರ ಹೋಗಿದ್ದಾಳಲ್ವಾ, ಅವಳು ಖಂಡಿತ ಅದನ್ನ ತಗೊಂಡು ಹೋಗ್ತಾಳೆ. ಅದಾದ್ಮೇಲೆ ನಾವು ವಿಚಾರಿಸೋ ಅಗತ್ಯನೇ ಇಲ್ಲ. ಅವಳು ಈಗ್ಲೇ ತುಂಬಾ ಕಷ್ಟಪಡ್ತಿದ್ದಾಳೆ. ಆ ಗರುಡ ಶಕ್ತಿ ಕ್ಷುದ್ರ ಶಕ್ತಿ ಅಡ್ಡಿಪಡಿಸಿದ್ರೆ ಇನ್ನೂ ಕಷ್ಟ ಆಗತ್ತೆ. ನೀವೇನು ಚಿಂತೆ ಮಾಡಬೇಡಿ. ಪುಣ್ಯನ್ನ ಕಾಪಾಡೋ ಜವಾಬ್ದಾರಿ ನಂದು. ಅವಳ ವಿಷಯನ ನನಗ್ ಬಿಟ್ಬಿಡಿ. ನೀವು ಜವಾಬ್ದಾರಿ ತಗೋತೀರಾ ಅಂದ್ರೆ ಅದಕ್ಕಿಂತ ಒಳ್ಳೆ ವಿಷಯ ಇನ್ನೇನಿದೆ. ಆ ಪಶುಪತಿ ನಿಧಿನ ಪಡೆಯೋದಿಕ್ಕೆ ಪ್ರಯತ್ನ ಪಡ್ತಾನೆ ಇದ್ದಾನೆ. ಆ ವಿಷಯವಾಗಿ ನಾವು ತುಂಬಾನೇ ಹುಷಾರಾಗಿರ್ಬೇಕು. ಅವನ ಪ್ರತಿ ಹೆಜ್ಜೆಗೂ ನಾವು ಕಣ್ಣಿಟ್ಟಿರ್ಬೇಕು. ಅನಿರುದ್ಧ ಕಂದ, ಅನಿರುದ್ಧ, ಅನಿರುದ್ಧ. ಓಂ ನಮಃ ಶಿವಾಯ. ಹರ ಹರ ಮಹಾದೇವ. ಶಂಭೋ ಶಂಕರ. ಸ್ವಾಮಿ, 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 ನನ್ನ ಮಗನ ಪರಿಸ್ಥಿತಿ ನೋಡಿ ನೀವೇ ಕರುಣೆ ತೋರಿಸ್ಬೇಕು. ಅವನಿಗೆ ಹೇಗಾದ್ರೂ ಪ್ರಜ್ಞೆ ಬರೋ ಹಾಗೆ ಮಾಡಿ. ಶಿವಾಜ್ಞೆ. ಶಿವ ಏನು ಹೇಳ್ತಾನೋ ಅದನ್ನೇ ಮಾಡ್ತಾನೆ. ಆತನಿಗೆ ಏನಾಗಿದೆ ಅನ್ನೋದು ನನಗೆ ತಿಳಿಬೇಕು. ಬನ್ನಿ ಸ್ವಾಮಿ, ಬನ್ನಿ ಬನ್ನಿ. ಬನ್ನಿ ಸ್ವಾಮಿ, ಬನ್ನಿ. ಬನ್ನಿ ಸ್ವಾಮಿ, ನೋಡಿ ಸ್ವಾಮಿ. ಕ್ಷುದ್ರ ಪ್ರಯೋಗ. ಭದ್ರಾವತಿ, ಯಾರು ನೋಡದೆ ಇರೋ ಸಮಯದಲ್ಲಿ ಅನಿರುದ್ಧ ತಲೆ ಕೆಳಗಡೆ ಇದನ್ನಿಟ್ಬಿಡು. ಯಾವುದೇ ದುಷ್ಟ ಶಕ್ತಿ ಆದ್ರೂ ನಿಧಾನವಾಗಿ ಸಂಹಾರ ಆಗೋಗುತ್ತೆ. ಈ ವಿಷದ ಬೇರನ್ನ ಆತನ ತಲೆ ಕೆಳಗಡೆ ಇಟ್ಟಿದ್ಯಾರು? ನಾನು ಬರೋದು ತಡವಾಗಿದ್ದಿದ್ರೆ
ಇದು ಆತನ ಪ್ರಾಣವನ್ನೇ ತೆಗಿತಾಯಿತು. ಈ ಮಗುವಿನ ಮೇಲೆ ಯಾರೋ ಕ್ಷುದ್ರ ಪ್ರಯೋಗವನ್ನು ಮಾಡಿದ್ದಾರೆ. ಯಾರು ಅಂತ ಮೊದಲು ವಿಚಾರಿಸಿ. ಶತ್ರು ಮನೆಯಲ್ಲೇ ಇದ್ರೆ ಈ ಮಗುವಿನ ಆರೋಗ್ಯ ಸರಿ ಹೋಗಲ್ಲ. ಅದು ಅದು ಅಷ್ಟೊಂದು ಅಪಾಯಕಾರಿ ಬೇರೆ ಸ್ವಾಮಿ. ಪ್ರಾಣ ತೆಗೆಯೋ ಬೇರು ಅಂತ ಹೇಳದೆ ತಾನೆ. ಆ ದುಷ್ಟರು ಯಾರು ಅಂತ ನೀವೇ ಹೇಳ್ಬಿಡಿ ಸ್ವಾಮಿ. ನನ್ ಮೊಮ್ಮಗ ಮೊದ್ಲಿನ ತರ ಆಗೋ ಹಾಗೆ ಮಾಡಿ. ಹೌದು ಸ್ವಾಮಿ, ಅವನನ್ನ ಕಾಪಾಡಿ. ಹೇಗಾದ್ರೂ ಮಾಡಿ ಅವನಿಗೆ ಪ್ರಜ್ಞೆ ಬರೋ ಹಾಗೆ ಮಾಡಿ ಸ್ವಾಮಿ. ನೀವೇ ಅವನನ್ನ ಕಾಪಾಡ್ಬೇಕೀಗ. ಈ ಮಗುವಿನ ಆರೋಗ್ಯ ಸರಿಯಾಗಬೇಕು ಅಂದ್ರೆ ಮಹೇಶ್ವರ ಆಲಯಕ್ಕೆ ಹೋಗಿ ಮಾರ್ಕಂಡೇಯ ಸ್ವಾಮಿ ದರ್ಶನ ಮಾಡಿಸ್ಬೇಕು. ಬ್ರಹ್ಮ ಕಮಲದಿಂದ ಶಿವಾರ್ಚನೆ ಮಾಡಿಸ್ಬೇಕು. ಶಿವಪ್ಪ ಪ್ರಸನ್ನನಾಗಿ ಪ್ರಸಾದ ಕೊಡ್ತಾನೆ. ಎಲ್ಲವೂ ಸರಿಯಾಗಾದ್ರೆ ನಿಮ್ಮ ಮಗ ಹುಷಾರಾಗ್ತಾನೆ. ಮಾರ್ಕಂಡೇಯ ದೇವಸ್ಥಾನನ ಎಲ್ಲಿಗ್ ಬೇಕಾದ್ರೂ ಕರ್ಕೊಂಡು ಹೋಗ್ತೀನಿ. ಯಾರನ್ನಾದ್ರೂ ಬೇಡ್ಕೋತೀನಿ. ಅಮ್ಮ, ಆ ಸ್ವಾಮಿ ಕರುಣಿಸ್ಬೇಕು ಅಂದ್ರೆ ಬ್ರಹ್ಮ ಕಮಲಾರ್ಚನೆಯನ್ನ ನೀವು ನಡೆಸಲೇಬೇಕು. ಎಷ್ಟೇ ಕಷ್ಟ ಆದ್ರೂ ಸರಿ, ನಾನ್ ಮಾಡ್ತೀನಿ ಸ್ವಾಮಿ. ನಾನು ನಿಮಗ್ ಸಹಾಯ ಮಾಡ್ತೀನಿ ಅತ್ತೆ. ಆ ಕಮಲ ಎಲ್ಲರಿಗೂ ಸಿಗೋದಿಲ್ಲ. ಸಿಗೋದಿಲ್ವಾ? ಸಾಮಾನ್ಯ ಜನರಿಗೆ ಅದು ಸಿಗೋದಿಲ್ಲಮ್ಮ. ಈಶ್ವರನ ಕೃಪೆ ಇರೋರಿಗೆ ಮಾತ್ರ ಅದು ಸಿಗುತ್ತೆ. ಪ್ರಯತ್ನ ಮಾಡಿ. ಅದೃಷ್ಟ ಇದ್ರೆ ನಿಮ್ಮ ಮಗ ಹುಷಾರಾಗ್ತಾನೆ. ಮಾರ್ಗನ್ ಸೂಚಿಸಿದ್ದೀನಿ. ಪ್ರಯತ್ನನ ಪ್ರಾರಂಭ ಮಾಡಿ. ಬರ್ತೀನಿ.